ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿ ಶೇಖರ್. ಇದು ನ್ಯೂಸ್ 360. ಇವತ್ತಿನ ನ್ಯೂಸ್ 360ಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಪೊಲೀಸರು ಈವರೆಗೆ 139 ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಕೊಲೆ ನಡೆದದ್ದನ್ನು ನೋಡಿದಂತಹ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಈ ಸಾಕ್ಷಿಗಳು ಇಡೀ ಕೊಲೆ ಕೇಸ್ನ ತನಿಖೆಯ ದಿಕ್ಕನ್ನೇ ಬದಲಿಸುವಂತಹ ಸಾಧ್ಯತೆ ಇದೆ. ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ದರ್ಶನ್ 40 ಲಕ್ಷ ಸಾಲ ಮಾಡಿದ್ರು. ಇದೆಲ್ಲವೂ ಕೋರ್ಟ್ಗೆ ಸಲ್ಲಿಸಲಾದಂತಹ ಡಾಕ್ಯುಮೆಂಟ್ನಲ್ಲಿರುವಂತಹ ವಿವರ. ಈ ಕೇಸ್ನಲ್ಲಿ ವಿಜಯಲಕ್ಷ್ಮಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಿಗೆ ಬಂದು 3 ಲಕ್ಷ ರೂಪಾಯಿ ದರ್ಶನ್ ವಿಜಯಲಕ್ಷ್ಮಿಗೆ ಕೊಟ್ಟಿರ್ತಾರೆ. ಆ ದುಡ್ಡನ್ನು ಪೊಲೀಸರಿಗೆ ವಾಪಸ್ ಕೊಟ್ಟಿದ್ದಾರೆ, ಜೊತೆಗೆ ಹೇಳಿಕೆ ಕೊಟ್ಟಿದ್ದಾರೆ. ಏನ ಹೇಳಿಕೆ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ. ಮೊದಲಿಗೆ ಹೈ ವಿಟ್ನೆಸ್ ವಿಷಯವನ್ನು ಮಾತನಾಡೋಣ. ಪ್ರತ್ಯಕ್ಷ ಸಾಕ್ಷಿಗಳು. ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಕಂಬಿ ಎಣಿಸೋದು ಬಹುತೇಕ ಫಿಕ್ಸ್. ಆ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ವಿರುದ್ಧ 139 ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು. 139 ಸಾಕ್ಷ್ಯದ ಜೊತೆಗೆ ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಐ ವಿಟ್ನೆಸ್ ಇದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯಿಂದ ಈ ಕೇಸ್ನ ತನಿಖೆಯ ದಿಕ್ಕೇ ಬದಲಾಗುವಂತಹ ಸಾಧ್ಯತೆ ಇದೆ. ಪ್ರತ್ಯಕ್ಷ ಸಾಕ್ಷಿಗಳಿಂದ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆ ದಾಖಲಿಸುವುದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಎಲ್ಲ ಆರೋಪಿಗಳು ಜೈಲು ಸೇರಿದ ನಂತರ ಈ 164 ಹೇಳಿಕೆ ದಾಖಲು ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಕೇಸ್ನಲ್ಲಿ ಈಗಾಗಲೇ 13 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ. ಇನ್ನು ಉಳಿದ 4 ದರ್ಶನ್ ಸೇರಿ 4 ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಾಳೆ ಸಂಜೆಗೆ ಅವರ ಪೊಲೀಸ್ ಕಸ್ಟಡಿಯು ಮುಕ್ತಾಯ ಆಗುತ್ತೆ. ನಾಳೆ ರಾತ್ರಿ ದರ್ಶನ್ ಜೈಲಿನಲ್ಲಿ ಕಳೆಯಬೇಕಾಗುತ್ತೆ. ಈ ಆರೋಪಿಗಳು ಜೈಲು ಸೇರಿದ ನಂತರ 164 ಹೇಳಿಕೆಯನ್ನು ದಾಖಲಿಸುವ ಪ್ರಕ್ರಿಯೆ ಶುರುವಾಗುತ್ತೆ. ಈ ಕೇಸ್ನಲ್ಲಿ ಐ ವಿಟ್ನೆಸ್ ಇದೆ. ಸಾಕ್ಷ್ಯ ಬೇರೆ, ಸಾಕ್ಷಿಗಳು ಬೇರೆ. ಸಾಕ್ಷ್ಯ ಅಂದರೆ ಎವಿಡೆನ್ಸ್, ಸಾಕ್ಷಿಗಳು ಅಂದರೆ ವಿಟ್ನೆಸ್. ಸಾಕ್ಷ್ಯ ಮತ್ತು ಸಾಕ್ಷಿ 139 ಸಾಕ್ಷಿಗಳಿದ್ದಾವೆ ಈ ಕೇಸ್ನಲ್ಲಿ. ಅಂದರೆ ಕೊಲೆ ಮಾಡೋದಕ್ಕೆ ಬಳಸಲಾದಂತಹ ಆಯುಧಗಳು, ಡೆತ್ ರಿಪೋರ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಬೆರಳಚ್ಚು ಸಂಗ್ರಹ, ಆರೋಪಿಗಳ ಕೂದಲು ಸಂಗ್ರಹ, ರಕ್ತದ ಮಾದರಿ ಸಂಗ್ರಹ, ಇವೆಲ್ಲವೂ ಸಾಕ್ಷ್ಯದ ವ್ಯಾಪ್ತಿಗೆ ಬರುತ್ತವೆ. ಕೊಲೆಗೆ ಬಳಸಲಾದಂತಹ ವಸ್ತು, ಮೃತದೇಹ ಸಾಗಿಸಲು ಬಳಸಲಾದಂತಹ ಕಾರು, ಒಂದಷ್ಟು ದಾಖಲೆಗಳು, ಸತ್ತವನ ಮೊಬೈಲ್ ಫೋನ್, ಆರೋಪಿಗಳ ಮೊಬೈಲ್ ಫೋನ್, ಇವೆಲ್ಲವೂ ಸಾಕ್ಷ್ಯದ ವ್ಯಾಪ್ತಿಗೆ ಬರುತ್ತವೆ, ಎವಿಡೆನ್ಸ್ ವ್ಯಾಪ್ತಿಗೆ ಬರುತ್ತವೆ. ಈ ರೀತಿಯ ಎವಿಡೆನ್ಸ್ 139 ಇದೆ ಈ ಕೇಸ್ನಲ್ಲಿ. ಕೃತ್ಯಕ್ಕೆ ಬಳಸಿದಂತಹ ಬಹುತೇಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಅವೆಲ್ಲವೂ ಸಾಕ್ಷ್ಯದ ವ್ಯಾಪ್ತಿಗೆ ಬರ್ತವೆ. ದೊಣ್ಣೆಯನ್ನು ಬಳಸಿ ಅಸಾಲ್ಟ್ ಮಾಡಲಾಗಿತ್ತು, ರಿಪೀಸ್ಗಳನ್ನು ಬಳಸಿ ಹೊಡೆಯಲಾಗಿತ್ತು, CCTV ದೃಶ್ಯಗಳಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ. ಎಲ್ಲವನ್ನೂ ಸೇರಿದರೆ 139 ಸಾಕ್ಷ್ಯಗಳಾಗುತ್ತೆ. ಈ ಕೇಸ್ನಲ್ಲಿ ಇದುವರೆಗೆ 28 ಜಾಗದಲ್ಲಿ ಸ್ಥಳ ಮಹಜರಾಗಿದೆ. ಕೊಲೆ ನಡೆದ ಸ್ಥಳ, ಮೃತದೇಹವನ್ನು ಎಸೆಯಲಾದ ಸುಮನಹಳ್ಳಿಯ ಮೋರಿ, ಅದಾದ ನಂತರ ಆರೋಪಿಗಳು ಯಾವ ಯಾವ ಸ್ಥಳಕ್ಕೆ ಹೋಗಿದ್ರು, ಎಲ್ಲೆಲ್ಲಿ ದುಡ್ಡನ್ನು ಇಡಲಾಗಿತ್ತು, ದರ್ಶನ್ ಮನೆ, ವಿಜಯಲಕ್ಷ್ಮಿಯವರ ಮನೆ, ಪವಿತ್ರ ಗೌಡ ಮನೆ, ಉಳಿದ ಆರೋಪಿಗಳ ಮನೆ, ಹೀಗೆ 28 ಸ್ಥಳಗಳಲ್ಲಿ ಆರೋಪಿಗಳ ಸಮ್ಮುಖದಲ್ಲಿ ಮಹಜರಾಗಿದೆ. ಎಲ್ಲವೂ ತನಿಖಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಎಕ್ಸ್ಪರ್ಟ್ಗಳ ಮುಂದೆ, ಪಂಚರ ಸಮ್ಮುಖದಲ್ಲಿ ಒಂದು ಕ್ರಿಮಿನಲ್ ಕೇಸ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಮಹಜರು ಮಾಡಬೇಕಾದ್ರೆ 5 ಸಾಕ್ಷಿಗಳಿರಬೇಕು. ಅವರನ್ನು ಪಂಚರು ಅಂತ ಕರೀತಾರೆ.
ಪಂಚರ ಸಮ್ಮುಖದಲ್ಲಿ ಪಂಚನಾಮೆ ಮಾಡ್ಕೊಳ್ಳೋದಾಗುತ್ತೆ ಎಲ್ಲ ಸಾಕ್ಷಿಗಳನ್ನು. ಆ ಪ್ರಕ್ರಿಯೆ ಮುಗಿದಿದೆ. 139 ಸಾಕ್ಷ್ಯ. ಈ ಕೇಸ್ನಲ್ಲಿ ಅತ್ಯಂತ ಮಹತ್ವ ಅಂದರೆ ಐ ವಿಟ್ನೆಸ್, ಪ್ರತ್ಯಕ್ಷ ಸಾಕ್ಷಿಗಳು. ರೇಣುಕಾಸ್ವಾಮಿಯ ಕೊಲೆಯನ್ನು ಪ್ರತ್ಯಕ್ಷವಾಗಿ ನೋಡಿದವರಿದ್ದಾರೆ ಅಂತ ನಿನ್ನೆ ಕೋರ್ಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಾಡಿದ್ದಾರೆ ಪ್ರಸನ್ನ ಕುಮಾರ್. ಘಟನಾ ಸ್ಥಳದಲ್ಲಿದ್ದವರು ಅಥವಾ ಮೃತದೇಹ ಎಸೆದ ಸ್ಥಳದಲ್ಲಿದ್ದಂತಹ ಪ್ರತ್ಯಕ್ಷ ಸಾಕ್ಷಿಗಳು ಹಲ್ಲೆಯನ್ನು ನೋಡಿರಬೇಕು, ಕೊಲೆಯನ್ನು ನೋಡಿರಬೇಕು, ಇಲ್ಲವೇ ಮೃತದೇಹವನ್ನು ಎಸೆದದ್ದನ್ನು ನೋಡಿರಬೇಕು. ಅವರು ಮಾತ್ರ ಪ್ರತ್ಯಕ್ಷ ಸಾಕ್ಷಿಗಳಾಗ್ತಾರೆ. ಈ ಸಾಕ್ಷಿಗಳು ಇಡೀ ತನಿಖೆಯ ದಿಕ್ಕನ್ನೇ ಬದಲಿಸುವ ಸಾಧ್ಯತೆ ಇದೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಸಾಕ್ಷ್ಯಗಳ ಪ್ರಮಾಣ ಕಡಿಮೆ ಇದ್ದರೆ, ಡಿಜಿಟಲ್ ಸಾಕ್ಷ್ಯ, ಟೆಕ್ನಿಕಲ್ ಸಾಕ್ಷ್ಯ, FSL ಸಾಕ್ಷ್ಯ, ಆಯುಧಗಳು, ಈ ರೀತಿಯಾದಂತಹ ಸಾಕ್ಷ್ಯಗಳು ಕಡಿಮೆ ಇದ್ದಾಗ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತೆ. ಆದರೆ ಈ ಕೇಸ್ನಲ್ಲಿ 139 ಸಾಕ್ಷ್ಯಗಳಿದ್ದಾವೆ, ಜೊತೆಗೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಇದನ್ನು ಕೋರ್ಟ್ನಲ್ಲಿ ನಿನ್ನೆ SPP ಹೇಳಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ಕೋರ್ಟ್ನ ಗಮನಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ತಂದಿದ್ದಾರೆ. ಏನಂತ? ಪ್ರತ್ಯಕ್ಷ ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗ್ತಾ ಇದೆ, ದುಡ್ಡಿನ ಆಮಿಷ ಒಡ್ಡಲಾಗ್ತಾ ಇದೆ. ಈ ಸಾಕ್ಷಿಯನ್ನು ನುಡಿಯುವಂತಹ ಸಾಕ್ಷಿಗಳಿಗೆ ಬೆದರಿಕೆ ಆಮಿಷ ಒಡ್ಡಲಾಗ್ತಾ ಇದೆ ಅಂತ SPP ಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳು ಅಂದರೆ ಏನು ಪೊಲೀಸರ ಪ್ರಕಾರ? ಈ ಘಟನೆ ನಡೆದಂತಹ ಸ್ಥಳದಲ್ಲಿ ಜೂನ್ 8ನೇ ತಾರೀಕು ರಾತ್ರಿ 30ರಿಂದ 40 ಜನ ಆ ಸ್ಥಳದಲ್ಲಿ ಇದ್ದರು ಅನ್ನೋದು ಪೊಲೀಸರ ಮಾಹಿತಿ. ಆದರೆ 17 ಜನರನ್ನು ಮಾತ್ರ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಯಾರು ರೇಣುಕಾಸ್ವಾಮಿಯ ಮೇಲೆ ನೇರವಾಗಿ ಹಲ್ಲೆಯಲ್ಲಿ ಭಾಗಿಯಾದರೋ ಅವರನ್ನು ಮಾತ್ರ, ಅಂದರೆ 17 ಆರೋಪಿಗಳನ್ನಾಗಿ ಮಾಡಲಾಗಿದೆ. 17 ಜನರನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಜನರನ್ನು ಆರೋಪಿಗಳನ್ನಾಗಿ ಮಾಡಲಾಗಿದೆ. ಅವತ್ತು ಘಟನೆ ನಡೆದಂತಹ ಸ್ಥಳದಲ್ಲಿ 30ರಿಂದ 40 ಜನ ಇದ್ದರು ಅನ್ನೋದು ಪೊಲೀಸರ ಮಾಹಿತಿ. 17 ಜನ ಆರೋಪಿಗಳನ್ನು ಬಿಟ್ಟರೆ ಇನ್ನು 10ರಿಂದ 20 ಜನ ಈ ಘಟನೆಯನ್ನು ನೋಡಿದ್ದಾರೆ ಅನ್ನೋದು ಪೊಲೀಸರ ವಾದ. ಅವರಲ್ಲಿ ಕೆಲವರು ಐ ವಿಟ್ನೆಸ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ವಿಟ್ನೆಸ್ ಅಂದರೆ ಬೇರೆ ಬೇರೆ ವಿಟ್ನೆಸ್ಗಳಿದ್ದಾರೆ. ಉದಾಹರಣೆಗೆ ಪೋಸ್ಟ್ ಮಾರ್ಟಮ್ ವರದಿಯನ್ನು ಕೊಟ್ಟಂತಹ ಡಾಕ್ಟರ್ ಕೂಡ ಈ ಕೇಸ್ನಲ್ಲಿ ವಿಟ್ನೆಸ್ ಆಗ್ತಾರೆ. ಹೌದು, ನಾನೇ ಕೊಟ್ಟಿದ್ದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಅಂತ ಅವರು ಕೋರ್ಟ್ನಲ್ಲಿ ಹೇಳಬೇಕಾಗತ್ತೆ. FSL ರಿಪೋರ್ಟ್ ಕೊಟ್ಟಂತಹ ತಜ್ಞರು ಕೂಡ ನಾನೇ ಈ FSL ರಿಪೋರ್ಟನ್ನು ಕೊಟ್ಟಿದ್ದು ಅಂತ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಬೇಕಾಗುತ್ತೆ. ಅವರು ಕೂಡ ವಿಟ್ನೆಸ್ ಮತ್ತು ಐ ವಿಟ್ನೆಸ್ಗೆ ತುಂಬ ಡಿಫರೆನ್ಸ್ ಇದೆ. ಐ ವಿಟ್ನೆಸ್ ಅಂದರೆ ಘಟನೆಯನ್ನು ಖುದ್ದಾಗಿ ಅವರು ನೋಡಿರ್ತಾರೆ, ಅವರ ಸಮ್ಮುಖದಲ್ಲಿ ಘಟನೆಯಾಗಿರುತ್ತೆ ಅಂತ ಅರ್ಥ. ಪಟ್ಟಣಗೆರೆಯ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿದ್ದರು ಅವತ್ತು. ಅವರ ಸೆಕ್ಯೂರಿಟಿ ರೂಮಿಗೆ ಮೃತದೇಹವನ್ನು ಕೊಂದ ನಂತರ ಸೆಕ್ಯೂರಿಟಿ ರೂಮ್ನಲ್ಲಿ ಎಸೆಯಲಾಗಿತ್ತು. ಅದನ್ನು ಸೆಕ್ಯೂರಿಟಿ ಗಾರ್ಡ್ ನೋಡಿದ್ದಾರೆ. ಅವರಿಂದ 164 ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಪೊಲೀಸರು. ಕೋರ್ಟ್ನಿಂದ ಪರ್ಮಿಷನ್ ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಉಳಿದಂತಹ ಸಾಕ್ಷಿಗಳು, ದರ್ಶನ್ ನಮ್ಮ ಸ್ಟಾರ್ ಪತ್ನಿಗೆ ಒಬ್ಬ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ಪತ್ನಿ ಅಂದರೆ ತಪ್ಪಾಗುತ್ತೆ, ಎರಡನೇ ಪತ್ನಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಾನೆ ಅಂತ ಆಕೆಯ ರೇಣುಕಾಸ್ವಾಮಿಯನ್ನು ಅಲ್ಲಿಗೆ ಕರೆತಂದಾಗ ದರ್ಶನ್ ಬೆಂಬಲಿಗರು, ಸಹಚರರು ಅಂತ ಹೇಳಿಕೊಂಡ 30ರಿಂದ 40 ಜನ ಸ್ಥಳದಲ್ಲಿದ್ದರು. ಅವರಲ್ಲಿ ಕೆಲವರು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಕೋರ್ಟ್ನಲ್ಲಿ ಸಾಕ್ಷ್ಯ ನುಡಿಯೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರನ್ನು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ CRPC ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಎಲ್ಲ ಆರೋಪಿಗಳು ಹೋದ ನಂತರ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗುತ್ತೆ. ಸಾಮಾನ್ಯವಾಗಿ ಐ ವಿಟ್ನೆಸ್ಗಳು ಒಂದು ಕೊಲೆ ಕೇಸ್ನಲ್ಲಿ, ಮತ್ತೊಂದು ಕಿಡ್ನಾಪ್ ಕೇಸ್ನಲ್ಲಿ ಈ ರೀತಿ ಇದ್ದಾಗ ಐ ವಿಟ್ನೆಸ್ ಪೆರೇಡ್ ಆಗಬೇಕು. ಐ ವಿಟ್ನೆಸ್ಗಳ ಮುಂದೆ ಆರೋಪಿಗಳ ಪೆರೇಡ್ ಮಾಡ್ತಾರೆ. ಅದು ಯಾವಾಗ ಅಂದರೆ ಆರೋಪಿಗಳು ಕೆಲವು ಕೇಸ್ಗಳಲ್ಲಿ ಆರೋಪಿಗಳ ಮುಖ ಮುಚ್ಚಿ ಪರೇಡ್ ಕರ್ಕೊಂಡು ಬರ್ತಾರೆ. ಕೋರ್ಟಿಗೆ ಕರ್ಕೊಂಡು ಬರಬೇಕಾದ್ರೆ, ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಬರಬೇಕಾದ್ರೆ. ಆದರೆ ಈ ಕೇಸ್ನಲ್ಲಿ ಯಾರ ಮುಖವನ್ನು ಮುಚ್ಚಿಲ್ಲ. ಕಾರಣ
ಐ ವಿಟ್ನೆಸ್ ಇದ್ದಾಗ ಐ ವಿಟ್ನೆಸ್ಗೂ ಮತ್ತು ಆರೋಪಿಗಳಿಗೂ ಪರಸ್ಪರ ಪರಿಚಯ ಇದ್ದಾಗ, ಮುಖ ಪರಿಚಯ ಇದ್ದಾಗ ಅವರ ಮುಖಕ್ಕೆ ಮಾಸ್ಕ್ ಹಾಕುವಂತಹ ಅಗತ್ಯ ಇಲ್ಲ, ಕಪ್ಪು ಬಟ್ಟೆಯನ್ನು ಧರಿಸುವಂತಹ ಅಗತ್ಯ ಇಲ್ಲ. ಯಾಕಂದರೆ ಪರಿಚಯ ಇರ್ತಾರೆ, ಗುರುತಿಸ್ತಾರೆ. ಯಾವ ಆರೋಪಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳಿಗೆ ಪರಸ್ಪರ ಪರಿಚಯವೇ ಇರೋದಿಲ್ಲ, ಆಗ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸಲಾಗುತ್ತೆ. ಎಲ್ಲಿಯವರೆಗೆ? ಐ ವಿಟ್ನೆಸ್ ಪರೇಡ್ ಆಗುವವರೆಗೆ. ಆರೋಪಿಗಳನ್ನು ಐ ವಿಟ್ನೆಸ್ ಎದುರುಗಡೆ ನಿಲ್ಲಿಸಿ ಹೌದು ನಾನು ನೋಡಿದ ವ್ಯಕ್ತಿ ಈತನೇ ಅಂತ ಹೇಳಿಸುವವರೆಗೆ ಕಪ್ಪು ಬಟ್ಟೆಯನ್ನು ತೆಗೆಯೋದಿಲ್ಲ. ಈ ಕೇಸ್ನಲ್ಲಿ ಆ ಅವಶ್ಯಕತೆ ಇಲ್ಲ. ಅಲ್ಲಿದ್ದ ಪ್ರತ್ಯಕ್ಷ ಸಾಕ್ಷಿಗಳಿಗೆ ಆರೋಪಿಗಳ ಪರಿಚಯ ಇದೆ, ಅವರೇ ಆರೋಪಿಗಳು ಅಂತ ಈಗಾಗಲೇ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡಲಾಗಿದೆ. ಅವರಿಂದ 164 ಮಾಡಿಸಲಾಗುತ್ತೆ. 164 ಅಡಿ ಹೇಳಿಕೆಯನ್ನು ಕೊಟ್ಟರೆ ಅದು ಈ ಕೇಸ್ನಲ್ಲಿ ಮಹತ್ವದ ಸಾಕ್ಷ್ಯ ಆಗುತ್ತೆ. ಪೊಲೀಸರ ಮುಂದೆ ಕೊಡುವಂತಹ ಹೇಳಿಕೆ CRPC ಸೆಕ್ಷನ್ 161 ಅಡಿಯಲ್ಲಿ. ಆ ಹೇಳಿಕೆಯನ್ನು ಸಾಕ್ಷಿಗಳು ಕೋರ್ಟ್ನಲ್ಲಿ ಬದಲಿಸಬಹುದು. ನಾನು ಹಾಗೆ ಹೇಳೇ ಇಲ್ಲ, ಪೊಲೀಸರು ಒತ್ತಡ ಹೇರಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ, ಮತ್ತೊಂದು ಹೇಳುವ ಅವಕಾಶ ಇದೆ. ಆದರೆ ಸೆಕ್ಷನ್ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಹೇಳಿಕೆ ಈ ಕೇಸ್ನ ವಿಚಾರಣಾಧೀನ ಕೋರ್ಟ್ನಲ್ಲಿ ಮುಗಿಯುವವರೆಗೂ ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬದಲಿಸಿದರೆ ಅವರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಆ ಕಾರಣದಿಂದಾಗಿ ಈ ಕೇಸ್ನಲ್ಲಿರುವಂತಹ ಐ ವಿಟ್ನೆಸ್ಗಳು ಇಡೀ ಕೇಸ್ನ ತನಿಖೆಯ ದಿಕ್ಕನ್ನು ಬದಲಿಸುವಂತಹ ಸಾಧ್ಯತೆ ಇದೆ. 139 ಸಾಕ್ಷ್ಯಗಳು ಮತ್ತು ಐ ವಿಟ್ನೆಸ್ಗಳು ಈ ಕೊಲೆ ಆರೋಪಿಗಳಿಗೆ ಕಂಟಕವಾಗುವಂತಹ ಸಾಧ್ಯತೆ ಇದೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ವಿಷಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.